ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ತಾರಕಕ್ಕೇರಿದೆ. ಕಾರಣ, ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ತಮ್ಮ ಮನದೇವತೆಯಾದಂತಹ ಸೋನಿಯಾ ಮೇಡಮ್ ಮುಂದೆ ನಮ್ಮ ರಾಜ್ಯದ DCM ಆದಂತಹ DK ಶಿವಕುಮಾರ್ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬಲಗೈ ಬಂಟ ಸಚಿವರಾದಂತಹ ಹಾಗೂ ಹೈಕಮಾಂಡ್ಗೆ ನಿಕಟವರ್ತಿಯಾಗಿರುವಂತಹ ಸಚಿವರ ಮೂಲಕ ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಇದು ಸಿಎಂ ಕುರ್ಚಿಯ ಫೈಟ್ ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದೇನಪ್ಪ ಅಂದ್ರೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದೆ. ಸಿಎಂ DKC ಅವರು ಆಗ್ಲಿಕ್ಕೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದೆ. ಆ ಡೇಟ್ ಯಾವುದು, ಅದಕ್ಕೆ ಕಾರಣ ಏನು ಅನ್ನುವುದನ್ನ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೇನೆ. ಸ್ನೇಹಿತರೆ, 2023ರಲ್ಲಿ ನಮ್ಮ ರಾಜ್ಯ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂತು. ಆ ದಿನದಿಂದ ಪ್ರಾರಂಭ ಆದಂತಹ ಕುರ್ಚಿ ಕಾಳಗ ಇಲ್ಲಿವರೆಗೂ ಮುಗಿದಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿಯೂ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿಯೂ ಮುಂದುವರೆದರು. ಅದರಲ್ಲಿ ಅವರಲ್ಲೇ ಒಂದು ಒಪ್ಪಂದ ಆಗಿದೆ ಅಂತ, 2.5 ವರ್ಷಗಳ ಕಾಲ ಒಂದು ಒಪ್ಪಂದ ಆಗಿದೆ ಅಂತ ಬಲ್ಲ ಮೂಲಗಳ ಪ್ರಕಾರ ನಿಮಗೆ ತಿಳಿದಿದೆ. ಅದನ್ನ ಇಟ್ಟುಕೊಂಡು ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಂಕ್ರಾಂತಿಯಲ್ಲಿ ಮಹಾಕ್ರಾಂತಿ ಆಗ್ತದೆ. ಹೀಗೆ ಎಲ್ಲ ಮಾಧ್ಯಮಗಳು, ಎಲ್ಲ ಪತ್ರಿಕೆಗಳು, ಜನಸಾಮಾನ್ಯರು ಸಹಿತ ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಈಗ ಬಂದ ಸುದ್ದಿ ಏನಪ್ಪಾ ಅಂದ್ರೆ, ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗ ಒಂದು ದಿನಾಂಕವನ್ನ ಸಿಎಂ ಸಿದ್ದರಾಮಯ್ಯನವರು ಹಾಗೂ AICC ಅಧ್ಯಕ್ಷರು ಹಾಗೂ AICC ಅಧಿನಾಯಕಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಸೇರಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಆ ಡೇಟ್ ಯಾವುದಪ್ಪ ಅಂತಂದ್ರೆ ಅದನ್ನ ಮುಂದೆ ಹೇಳ್ತೀನಿ. ಅದಕ್ಕೆ ಕಾರಣ ಏನು? ನಂಬರ್ 1, ಈಗ ದೇಶದಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಕೇರಳ, ಅಸ್ಸಾಂ, ಪುದುಚೇರಿ, ಹೀಗೆ ಹಲವಾರು. ಈಗ ಚುನಾವಣೆಗೋಸ್ಕರ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಬಹಳಷ್ಟು ಕಡೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಬಲಗೈ ಬಂಟ ಸಚಿವರಾದ ಜಾರ್ಜ್ ಮೂಲಕ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಜಾರ್ಜ್ ಅವರು ಹೈಕಮಾಂಡ್ ನಿಕಟವರ್ತಿಗಳು. ಅವರ ಮೂಲಕ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಇದು ಎಫೆಕ್ಟ್ ಆಗಬಾರ್ದು. 5 ರಾಜ್ಯಗಳ ಪಂಚರಾಜ್ಯ ಚುನಾವಣೆಯಲ್ಲಿ ಅಹಿಂದ ಹೋರಾಟಗಾರರಾದಂತಹ ಸಿದ್ದರಾಮಯ್ಯನವರನ್ನ ಇಳಿಸಿದ್ರು ಅನ್ನೋ ಅಪಕೀರ್ತಿ ಬರಬಾರ್ದು ಅಂತ ಸಿದ್ದರಾಮಯ್ಯನವರನ್ನ ಮುಂದುವರಿಸ್ತಾ ಇದ್ದಾರೆ. ನಂಬರ್ 2, ಇನ್ನೇನು ಕೆಲವೇ ತಿಂಗಳಲ್ಲಿ ಬೆಂಗಳೂರು ನಗರ ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದೆ.
ಅಲ್ಲಿ ಚುನಾವಣೆ ನಡೀತದೆ. ಆ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಸಿದ್ದರಾಮಯ್ಯನವರನ್ನ ಫ್ಯಾಕ್ಟರ್ ಅಂದರೆ ಕುರುಬ ಸಮಾಜ ಮತ್ತು ಹಿಂದುಳಿದ ವರ್ಗದವರ ಮತ್ತು ಮುಸ್ಲಿಂ ಸಮಾಜದ ಹಲವಷ್ಟು ಓಟ್ಗಳು ಕಡಿಮೆ ಆಗ್ತದೆ, ಸೋಲಿಗೆ ಕಾರಣ ಆಗ್ಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೈಕಮಾಂಡ್ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದೆ. ನಂಬರ್ 3, ಇನ್ನೇನು ಕೆಲವೇ ದಿನಗಳಲ್ಲಿ ZP TP ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದೆ. ಎಲ್ಲೂ ಸಹಿತ ಜಾತಿ ರಾಜಕಾರಣನೇ. ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಅವರ ಕೆಟಗರಿಯವರು ಅಂತಾದಂತಹ ಕುರುಬ ಸಮುದಾಯ, ಮುಸ್ಲಿಂ ಸಮುದಾಯ ಹಾಗೂ ಹಿಂದುಳಿದವರು, ಅಹಿಂದ ವರ್ಗದವರು ನಮಗೆ ಓಟ್ ಹಾಕದೇ ಇರಬಹುದು, ಅದು ನಮ್ಮ ಸೋಲಿಗೆ ಕಾರಣವಾಗಬಹುದು ಅನ್ನೋದನ್ನ ಜಾರ್ಜ್ ಮೂಲಕ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಅದರ ಅರಿವಿರುವಂತಹ ಹೈಕಮಾಂಡ್ ಅದಕ್ಕೂ ಸಹಿತ ಸಮ್ಮತಿ ಸೂಚಿಸಿದೆ. ನಂಬರ್ 3, ಬಜೆಟ್ ಅನ್ನ ಮಂಡಿಸಬೇಕು. ಬಜೆಟ್ ಮಂಡಿಸ್ಲಿಲ್ಲ ಅಂದ್ರೆ ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮಾರ್ಚ್ 1st ವೀಕು ಕೇಂದ್ರ ಬಜೆಟ್ ಮಂಡನೆ ಆದ್ರೆ ಮಾರ್ಚ್ 31st ಒಳಗಡೆ ರಾಜ್ಯ ಬಜೆಟ್ ಮಂಡಿಸಬೇಕು. ಬಜೆಟ್ ಮಂಡಿಸಬೇಕು ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಪ್ರಿಪರೇಷನ್ ಮಾಡಬೇಕು, ಪೂರ್ವಭಾವಿ ಸಭೆಗಳನ್ನು ಮಾಡಬೇಕು, ಇಲಾಖಾವಾರು ಸಭೆಗಳನ್ನು ಮಾಡಬೇಕು. ಅದಕ್ಕೆ ಸಮಯ ಬೇಕು. ಹಾಗೂ ಸಿದ್ದರಾಮಯ್ಯನವರಿಗೆ ಇನ್ನೊಂದು ದಾಖಲೆ ಬರೀಲಿಕ್ಕೆ ಒಂದು ಅವಕಾಶ ಕೊಟ್ಟಾಗ್ತದೆ. ಹಾಗಾಗಿ ಅದನ್ನೂ ಸಹಿತ ಕನ್ಸಿಡರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಇದೆಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇದು ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಜೂನ್ ತಿಂಗಳಲ್ಲಿ ನಮ್ಮ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಅವಧಿ ಕ್ಲೋಸ್ ಆಗ್ತದೆ, ಮುಕ್ತಾಯವಾಗ್ತದೆ. ಯೋಚನೆ ಮಾಡಿ, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಸ್ಥಾನದ ಮುಕ್ತಾಯ ಆಗ್ತದೆ, ಅಧಿಕಾರ ಅವಧಿ ಮುಕ್ತಾಯ ಆಗ್ತದೆ. ಆಗ CM ಸಿದ್ದರಾಮಯ್ಯನವರಿಗೆ ಆ ಒಂದು ರಾಜ್ಯಸಭಾ ಸದಸ್ಯತ್ವವನ್ನು ಕೊಟ್ಟು ಕೇಂದ್ರಕ್ಕೆ ಕರೆಸಿಕೊಂಡು ಇಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಬಹುದು, ಆ ಸ್ಥಾನಕ್ಕೆ ತರಬಹುದು ಅನ್ನೋದೇ ನಿಜವಾದಂತಹ ಸತ್ಯ. ಉಳಿದಿದ್ದೆಲ್ಲವೂ ಸಹಿತ ಸಾಮಾನ್ಯವಾಗಿ ಯೋಚನೆ ಮಾಡುವಂತಹದ್ದು. ಸ್ನೇಹಿತರೆ, ರಾಜ್ಯಸಭಾ ಸದಸ್ಯರಾಗಿರುವಂತಹ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಯೋಸಹಜವಾದಂತಹ ಲಕ್ಷಣಗಳಿದೆ. ಸರಿಸುಮಾರು 50-60 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಅವರಿಗೆ ವಿಶ್ರಾಂತಿಯನ್ನು ಕೊಟ್ಟು ಅವರ ಸ್ಥಾನಕ್ಕೆ ಸಿದ್ದರಾಮಯ್ಯನವರನ್ನ ಪ್ಲೇಸ್ ಮಾಡಿ ಸಿದ್ದರಾಮಯ್ಯನವರಿಂದ ತೆರವಾಗುವಂತಹ ಸ್ಥಾನಕ್ಕೆ DK ಶಿವಕುಮಾರ್ ಅವರನ್ನ ಅಪಾಯಿಂಟ್ ಮಾಡೋದು, ಇದು ನಿಜವಾದ ಸತ್ಯ. DK ಶಿವಕುಮಾರ್ ಅವರಿಗೂ ಸಹಿತ ಇದರಿಂದ ಕ್ಲಾರಿಟಿ ಆಗಿದೆ. ಹಾಗೂ ಸಿದ್ದರಾಮಯ್ಯನವರಿಗೂ ಸಹಿತ ಒಂದು ಉನ್ನತವಾದಂತಹ ಗೌರವಯುತವಾದ ಬೀಳ್ಕೊಡುಗೆ ಕೊಟ್ಟಾಗ ಆಗ್ತದೆ. ಸ್ನೇಹಿತರೆ, ಜೂನ್ 20ರಿಂದ 25 ಒಳಗೆ, ಜೂನ್ ಜುಲೈ ಒಳಗಡೆ ಒಂದು ಕ್ಲಾರಿಟಿ ಕೊಡ್ತೀನಿ. ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದನ್ನೂ ಸಹಿತ ಸಿದ್ದರಾಮಯ್ಯನವರು ಗೆದ್ರು ಅಂದ್ರೆ
5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೆಹಲಿ ಮೂಲಗಳ ಪ್ರಕಾರ ಬಂದಂತ ಸುದ್ದಿ. ನೀವೇನಂತೀರಿ? DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಂತ ಯೋಗ ಇದೆಯಾ, ಅಥವಾ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರ? ಈ ಎರಡೂ ಪ್ರಶ್ನೆಗೆ ನೀವು ಬುದ್ಧಿವಂತರು, ವಿಚಾರವಂತರು, ವಿದ್ಯಾವಂತರು ಸರಿಯಾದ ಉತ್ತರವನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದೀರಾ? ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.